V3 ಇದು ಎಮ್ ಇಲ್ವಾ? ಎಮ್ R15 ಎಮ್ಮು. V3 ಏನು ಪ್ರೈಸ್? ಲೋನ್ ಎಲ್ಲ ಆಗುತ್ತಾ? ಲೋನ್ ಆಗುತ್ತಾ? ಅಂದರೆ ಸಿವಿಲ್ ಸ್ಕೋರ್ ಆಗಲೇ ಒಂದು ಗಾಡಿದು ಲೋನ್ ಓಡ್ತಾ ಐತೆ ಸರಿನಾ? ಇನ್ನೊಂದು ಅವರೇನಾ ಆಗುತ್ತಾ ಒಟ್ಟಿನಾಗೆ? ನಮ್ಮದು ಗೊತ್ತಿಲ್ಲ, ನಮ್ಮ ಅಣ್ಣನ ಅಕೌಂಟಲ್ಲ ಇಸ್ಕೊಳೋದು. ಕ್ಯಾಮ್ರಾ ಅದು ಎಲ್ಲ ಆಗುತ್ತೆ. ಹಾಂ 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 ಸೊ ಚೆನ್ನಾಗಿದೆ, ಪರವಾಗಿಲ್ಲ. ಕಡಿಮೆ ಏನಾಗಲ್ವಣ ಅದು? ಒಂದು ಅಂದರೆ ಡೌನ್ ಪೇಮೆಂಟ್ ಒಂದು ಮಿನಿಮಮ್ ಎಷ್ಟಾಗುತ್ತೆ? ಸೊ ಆರ್ ಸಿ ಗಿರ್ಸಿ ಎಲ್ಲ ಇದೆ. R15 ತೊಗೊಬೇಕು, ಯಾಕಂದರೆ ಸ್ಪೋರ್ಟ್ಸ್ ಬೈಕ್ ಒಂಥರ ಇದು ಬಂದೈತೆ. $17,000 ಅಷ್ಟೇನಾ? ಇದೇನು ವ್ಯಾರಂಟಿ ಗ್ಯಾರಂಟಿ ಏನಾದರೂ ಇದೆಯಾ ಅಣ್ಣ? ವ್ಯಾರಂಟಿ ಏನಿಲ್ಲ ಸರ್, ಎಲ್ಲ ಕಡೆನೂ ಆಗುತ್ತೆ. ಸೊ 80,000 ಏನು ಕೇಳಿದ್ರು? 80,000 ಡೌನ್ ಪೇಮೆಂಟ್ ಕೇಳಿದ್ರು. 80 ಅಲ್ಲ 60. ಇನ್ನು 80,000 ಗಂಟ ಲೋನ್ ಆಗುತ್ತೆ ಅಂತ ಹೇಳಿದ್ರು. ಅದು ಸಿವಿಲ್ ಸ್ಕೋರ್ 650 ಅಬೌವ್ ಇದ್ದರೆ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಏನು ಯೋಚನೆ ಅಂದರೆ ತೊಗೊಂಬಿಡೋಣ R15 ನನ್ನ ಪ್ಲ್ಯಾನು. ಸೊ ನೋಡೋಣ ಬನ್ನಿದ್ರು. ನಮ್ಮ ಅಣ್ಣನ ಅಕೌಂಟಲ್ಲಿ ತಗೊಂಡು ಒಂದು 80,000 ಲೋನ್ ಆದರೆ ಆರಾಮಾಗಿ ಒಂದು ವರ್ಷಕ್ಕೆ ಹಾಕ್ಸ್ಕೊಂಡ್ರು ಆರಾಮಾಗಿ ಮುಗ್ದೋಗ್ಬಿಡುತ್ತೆ. ಒಂದು 7,000 ಕಟ್ಟರೆ. ಅದಕ್ಕೆ ನೋಡಿ, ಎಲ್ಲ ಥರ ಗಾಡಿಗಳು ರಿಪೇರು, ಸ್ಟಿಕ್ಕರಿಂಗು, PPF ಎಲ್ಲ ಈ ರೋಡಲ್ಲೂ ಆಗುತ್ತೆ. ಆದರೆ ಏನಂದರೆ JC ರೋಡ್ ಬೆಟ್ರು ಇನ್ ದ ಸೆನ್ಸ್ ಅಲ್ಲಿ ನಿಮಗೆ JC ರೋಡಲ್ಲಿ ಏನಂದರೆ ನೀವು ಒಂದು ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲೆಲ್ಲನೂ ಹುಷಾರಾಗೇ ಇರಬೇಕು. ಆದರೆ ಇಲ್ಲೆಲ್ಲ ಓಕೆ, ರೇಟ್ ಒಂದು ಸ್ವಲ್ಪ ಜಾಸ್ತಿ ಹೇಳಿದ್ರು ಮಾಡಿಕೊಡ್ತಾರೆ. ಆದರೆ JC ರೋಡಲ್ಲಿ ನಮ್ಮದಾಯಿತು ನಿಮ್ಮದಾಯಿತು ಮುಗೀತು ಅಂತ ಕತೆಗಳು ಇರ್ತವೆ. ಸೊ ಒಂದೊಂದು ಜೆನ್ಯೂನ್ ಅಂಗಡಿಗಳು ಇದ್ದಾವೆ JC ರೋಡಲ್ಲೂ. ನಾನು ಇಲ್ಲೇ ಟರ್ನ್ ನೋಡ್ಕೊಂಡು ಅಲ್ಲಿ ಟ್ರಾಫಿಕ್ ಹಾಕೊಂಡು ಟ್ರಾಫಿಕಲ್ಲಿ ಹೋಗಿ ಕಚ್ಕೊಂಡು ನಾನು. ಸೊ ಗುರು ನೋಡಿ, ನಿಮ್ಗೇನಾದರೂ ವೀಡಿಯೋ ಈ ಥರ ಬೇಕಂದರೆ ಒಂದು ಕಮೆಂಟ್ ಮಾಡಿ. ಸೊ ಒಳ್ಳೊಳ್ಳೆ ತಿಲಕ್ ನಗರ ಅಲ್ಲಿ ಇಲ್ಲಿ ಎಲ್ಲ ಐತೆ ಅಂಗಡಿಗಳು. ಸೊ ಎಲ್ಲ ಹೋಗಿ ಒಂದೊಂದು ಅಂಗಡಿ ರಿವ್ಯೂ ಮಾಡೋಣ. ಅಂಗಡಿ ಮಾತ್ರ ಅಲ್ಲ, ಯಾವುದೇ ಅಂಗಡಿ ಏನಾದರೂ ಆ ಥರ ವೀಡಿಯೋಸ್ಗಳು ಬೇಕಂದರೆ ಜಸ್ಟ್ ಕಮೆಂಟ್ ಡೌನ್ ಇನ್ ಕಮೆಂಟ್ ಸೆಕ್ಷನ್ಸಲ್ಲಿ ಬರಲಿ. ಜಾಸ್ತಿ ಕಮೆಂಟ್ ಬಂದರೆ ಹೋಗಿ ಮಾಡ್ತೀನಿ. ನೋಡಿ, ಮೋಟೋ ಪಾಯಿಂಟು ಎಷ್ಟೊಂದು ಅಂಗಡಿಗಳಿದ್ದಾವೆ ಇಲ್ಲಿ. ನೀವು ಬಂದು ಒಂದು ಗಾಡಿ ಕೈಯಲ್ಲಿ ಕಾಸು ಇಟ್ಕೊಂಬಂದರೆ ನೀವು ಒಂದು ಗಾಡಿ ಆರಾಮಾಗಿ ತೊಗೊಂಡು ಹೋಗ್ಬೋದು. ಯಾಕಂದರೆ ನಿಮಗೆ ಒಂದೇ ಆಪ್ಷನ್ ಇಲ್ಲ, ಬೇಜಾನ್ ಸೆವೆರಲ್ ಆಪ್ಷನ್ಸ್ ಇದೆ. ಸೊ ಆಪ್ಷನ್ಸ್ ಹುಡ್ತಾ ಇದ್ದರೆ ನಿಮ್ಗೆ ಅದರಲ್ಲಿ ಒಂದಿಲ್ಲ ಒಂದು ಚೆನ್ನಾಗಿರೋದು ನಿಮಗೆ ಸೂಟ್ ಆದಂಗೆ ಒಂದಾದರೂ ಒಂದು ಸಿಗುತ್ತೆ. ಸಿಗೋಲ್ಲ ಅಂತ ಇಲ್ಲಿಲ್ಲ. ಸೊ ನಾನು ಬಂದು ಅಲ್ಲೇ ಮುಂದೆ ಡಿಯೋ ತೊಗೊಂಡಿದ್ದೆ. ನಾನು ಲೋನ್ ಏನು ಹಾಕ್ಸ್ಕೊಂಡಿರಲಿಲ್ಲ. ಡಿಯೋ ಬಂದು ನಾನು ಫುಲ್ ಕ್ಯಾಶಿಗೆ ತೊಗೊಂಡ್ಬಿಟ್ಟಿದ್ದೆ. ಸೊ 54,000 ಹೇಳಿದರು. ಆಮೇಲೆ ರೀಸೇಲ್ ಮಾಡಿದಾಗ ಅದು ನನಗೆ ರೀಸೇಲ್ ಮಾಡಿ 43 ಆಯಿತು. ಅಂದರೆ ಯಾರೋ ಕರೆದ ಆಟೋನು ಯಾರಂತ ನನಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ ಯಾರಿದು ಅಂತ. ನಂಗೆ ಗೊತ್ತಿರೋಂಗೆ ನಮ್ಮ ಫ್ರೆಂಡ್ಗಿಂಡು ಯಾರೋ ಇರಬೇಕು. ನಮಸ್ಕಾರ. ಬ್ರೋ, ಎಲ್ಲಿ ಬ್ರೋ? ಫುಲ್ ಬಿಸಿ ಆಗಿಬಿಟ್ಟಿದ್ದೀರಾ, ಮೆಸೇಜ್ ಇಲ್ಲ. ಎಲ್ಲಿ ನೀವು ಆಟೋನೇ ಓಡಿಸ್ತಿದ್ದೀರಾ? ಎಲ್ಲಿ ಪಯಣ? ಇಲ್ಲೇ ಬಂದಿದ್ದೆ JC ರೋಡ್ ಗಾಡಿ ನೋಡೋಕ್ಕೊಂದು R15 ನೋಡಿದೆ. ಜಾಸ್ತಿ ಹೇಳ್ತವ್ರೆ, 150 ಹೇಳ್ತವ್ರೆ. ಅದಕ್ಕೆ ಹಾಂ ಕಳಿಸ್ತೀನಿ ಇವಾಗ ಕಳಿಸ್ತೀನಿ ರೀ. ಐತೆ ಅವಾಗವಾಗ ನಿಮ್ಮ ಸ್ಟೋರಿ ನೋಡ್ತಾ ಇರ್ತೀನಿ ನಾನು ಇದ್ಯಾರಪ್ಪ ಕರೆದ್ರು ಅಂತ ನಾನು ನೋಡ್ತಾ ಇದ್ದೀನಿ. ಹೌದಾ? ಗೊತ್ತಾಗಲಿಲ್ಲ. ಆರಾಮ್ ಬ್ರೋ, ಗೊತ್ತಾಯಿತು. ಮಾಡಿದ್ದೆ ಫೋನು. ನಾನೆಲ್ಲ ಏನೋ ಕಾಮಿಡಿ ಮಾಡ್ತಾವ್ರು ಅಂದ್ಕೊಂಡೆ, ಆದರೆ ನಿಜ ಅದು. ಏನೋ ಇತ್ತಲ್ವ? ಹಾಂ, ಇಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಸತ್ತಾಗ ನನಗೆ ಗೊತ್ತಿಲ್ಲ. ಒಂದು ವಾರ ಆದಮೇಲೆ ಪಿತೃಪಕ್ಷ ಇತ್ತಲ್ಲ, ಅವತ್ತು ಹಾಕಿದ್ರು ಸ್ಟೇಟಸ್ಸು. ಅವಾಗ ನಾನು ನೋಡಿದ್ದು. ಎಲ್ಲ ಅರ್ನಿಂಗ್ ಎಲ್ಲ ಚೆನ್ನಾಗುತ್ತೆ ಆಟಲ್ಲಿ.
ಕೊಡಿ ಬ್ರೋ, ಅಲ್ಲೇ ಹುಡ್ಕೊಟ್ಬಿಡ್ತೀನಿ ನಾನು. ನಾವು ಯಾವಾಗ ನಮ್ಗೆ ಬಂದು ಯಶವಂತಪುರ ಹತ್ರ. ಸೊ ಯಶವಂತಪುರಲ್ಲಿ ಹೋಗಿ ಅಲ್ಲಿ ಸೆಕೆಂಡ್ ಮಾರ್ಕೆಟಲ್ಲಿ ನೋಡೋಣ ಚೆನ್ನಾಗಿರೋ ಬೈಕು, ಚೀಪ್ ಪ್ರೈಸು ಯಾವುದಾದ್ರೂ ಚೆನ್ನಾಗಿರೋ ಸಿಕ್ಕಿದ್ರೆ ಏನೋ ಲೆಕ್ಕಾಚಾರ ಮಾಡಿ ತಗೊಳೋಣ ಅಂತ. ಸೊ ಹಂಗೆ ಒಂದು ವೀಡಿಯೋನೂ ಮಾಡ್ಕೊಳೋಣ. ನಿಮಗೂ ಏನಾದರೂ ಬೈಕ್ ಬೇಕಂದರೆ ಅಂಗಡಿಗಳು ತೋರಿಸ್ತೀನಿ. ಇವಾಗ ಬಂದು ನೀವು ನೋಡಿ ಚೆನ್ನಾಗಿ ತಗೊಬಹುದು. ನಾನು ಅಲ್ಲೇ ತಗೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ಬಂದು ನೋಡ್ಬೋದು. ಯಾವುದಾದ್ರೂ ಚೆನ್ನಾಗಿರೋದು ಒಳ್ಳೆ ಆಫರಲ್ಲಿ ಸಿಕ್ಕಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್ ಬ್ರಾಸೋ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ದುಡ್ಬೇಡ ಅಂತ ಗಾಡೀಲಿ. ಹೆಂಗೋಗ್ಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಇವಾಗ ಟೈಮ್ ಬಂದು 2 ಗಂಟೆ. ಅಂಕಲ್ 2 ಗಂಟೆ ಟ್ರಾಫಿಕ್ ಇರಬಾರ್ದಪ್ಪ. ಇಲ್ಲಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗೈತಲ್ಲ ಗುರುವೇ. ಗೀಟನ್ ಹೊಡ್ಕೊಂಬಿಡೋಣ ಇಲ್ಲೇ. ಅಯ್ಯೋಯ್ಯೋ, ಇಲ್ಲಿಂದಾನೆ ಕಚ್ಕೊಂಡೈತಲ್ಲಪ್ಪ. ಕಚ್ಕೊಂಬಿಟ್ಟೈತೆ ಫುಲ್ ಟ್ರಾಫಿಕ್ಕು. ಏನಪ್ಪ ರೋಡಲ್ಲಿ ಕುತ್ಕೊಂಡು ಇವ್ರು ಏನು ಮಾಡ್ತಾರೋ? ಅನ್ನ ಸಾಂಬಾರು ಮಾಡ್ತವ್ರು? ಇಲ್ಲ, ಏನೋ ಮಾಡ್ತವ್ರು ಒಟ್ನಾಗೆ. ಆ ಪಾಪನ್ನ ನೋಡಿ ಸ್ಕೂಟಿಲಿ ತಗೊಂಡು ಹೋಗ್ತಾ ಇರೋದು. ಹಾಗೆಲ್ಲ ಮಾಡಬೇಡ್ರಿ, ಚಿಕ್ಕ ಪಾಪು ಇಟ್ಕೊಂಡು ಆಟೋಗಳು ಆಡಬೇಡ್ರಿ ರೋಡಲ್ಲಿ ಅಂತ ಸತಿ ಹೇಳ್ತೀನಿ. ಬಿದ್ದು ಗಿಡೆ ಹೊಡ್ಕೊಂಡ್ರೆ ಆ ಪಾಪು ನೀವು ಹೊಡ್ಕೊಂಡ್ರೆ ಒಂದಾಯಿತು. ಆ ಪಾಪು ಹೊಡ್ಕೊಂಡ್ರೆ ನಿಮ್ಮ ಬುಲ್ಡೆ ಮೇಲೆ ಬಂದುಬಿಡ್ತದೆ. ಏನೈತೆ ಅದು ಓಪನ್ ಆಗಿರ್ತೀನಿ, ಕಣ್ಣಾಗ್ತಿದೆಯಾ ಗುರು ಅಂತ ಅವೆಲ್ಲ ಹೇಳ್ಬಿಡ್ರಿ ನನಗೆ. ಏನೈತೆ ಓಪನ್. ಇದು ಯಾವುದಪ್ಪ ಇದು? ಇಷ್ಟೊಂದು ಟ್ರಾಫಿಕ್ ಕಚ್ಕೊಂಡೈತೆ. ಯಾಕೆ ಬರ್ತೀನೋ ನಾನು ಈ ಕಡೆ ಗೊತ್ತಿಲ್ಲ ನನಗೆ. ಸಾಯಂಕಾಲ ಬಂದು ಒಂದೆರಡು 3 ರೂಪಾಯಿ ಹಾಕಕ್ಕ ಹೇಳ್ತೀನಿ. ಎಲ್ಲೂ ಬಿಡಲ್ಲ ಅಂತಿರಲ್ಲ ನಾನು ಹೋಗೋಕ್ಕೆ. ಬಿಡ್ರ ಇವನ್ನೆಲ್ಲ ಬಿಟ್ಟು ಮನೆಗೆ ಹೋಗಿ ಮನಿಕೊಳ್ರಲ್ಲ. ಯಾಕ್ರ ರೋಡಲ್ಲಿ ಇಷ್ಟೊಂದು ಟ್ರಾಫಿಕ್ ಮಾಡ್ತೀರಾ? ಹೋಗ್ರ ಮನ್ಯಾಗ 90 ಗಿಂಟಿ ಬಿಡ್ಕೊಂಡು ಫುಲ್ ಜಾಲಿ ಕಾಸು ಫುಲ್ ಖಾಲಿ ಆಗೋ ಗಂಟ ಮನೇಲಿರಬೇಕು. ಕಾಸು ಖಾಲಿ ಆಗಿದ್ದಾಗ ಆಚೆ ಬರಬೇಕು. ಹಬ್ಬ ಮಾಡಬೇಕು. ಇವಾಗೊಂದು ಬೈಕ್ ನಾನು ನೋಡಬೇಕು, ಅಲ್ಲಿ ನೋಡಿ ತಗೊಳಕ್ಕೆ ಹೋಗಬೇಕು. ಹೋಗಿದ ತಕ್ಷಣ ನೋಡೋಣ, ಒಂದು 2-3 ಅಂಗಡಿಗಳು ಇದ್ದಾವೆ. ಅದರಲ್ಲಿ ಯಾವ ಅಂಗಡೀಲಿ ಯಾವ ಥರ ರೇಟ್ಗಳು ಅಂತ ಡಿಫರ್ ಆಗಲ್ಲ ನನಗೆ. ಯಾಕಂದ್ರೆ ಮೊದಲು ಹೋಗಿದ್ದೀನಲ್ಲ. ಏನಂದರೆ ಉದ್ದಕ್ಕೂ ಇದೆ ಅಲ್ಲ ಅಂಗಡಿ. ಒಂದು ಅಂಗಡಿ ಎಲ್ಲ ಗಾಡಿಗಳು ಒಂದೇ ರೇಟು, ಒಂದು 2,000 ರೂಪಾಯಿ 3,000 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಸೊ ಇವಾಗ ನೋಡೋಣ, ಇವಾಗೇನಾದ್ರು ಸಿಸ್ಟಮ್ ಚೇಂಜ್ ಆಗೈತಾ ಅಂತ. ಏನೋ ಫಸ್ಟು ಹೋಗೋದು ನಾನು ಎಲ್ಲಿಗೆ, ಎಲ್ಲಿ ಗೊತ್ತಾ? ಅಡ್ರೆಸ್ ಆರಾಮ್ ಅಡ್ರೆಸ್ಸು. ನಾನೇ ನಿಮ್ಗೆ ಲೊಕೇಶನ್ ಹಾಕ್ಕೊಡ್ತೀನಿ ಹಂಗೆ ಹಿಂಗೆ ಅಂತ. ಯಶವಂತಪುರ ತ್ರಿವೇಣಿ ರೋಡ್ಗೆ ಬನ್ನಿರಿ. ಎಂಟ್ರೆನ್ಸಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂಗಡಿಗಳು. ಎಂಟು ಗಂಟೆ ಅಂಗಡಿಗಳು ಐತೆ. ಪಾರ್ಟ್ಸ್ ತೊಗೊಂಡಾದರೂ ಅಲ್ಲಿ ನೀವು ಇದು ಗಾಡಿ ಮಾಡಿಸ್ಕೋಬೋದು. ಇಲ್ಲ ತಗೊಂಡಿರೋ ಗಾಡಿನ ಅಲ್ಲೇ ಸರಿ ಮಾಡಿಸ್ಬೋದು. ಇಲ್ಲ ನಿಮ್ಮ ಗಾಡಿ ಸರಿ ಇಲ್ಲ ಅಂದರೆ ಅದನ್ನೂ ಹೋಗಿ ಸರಿ ಮಾಡಿಸೋ ಅಂದರೆ ಆಲ್ ಇನ್ ಒನ್. ಎಲ್ಲ ಅಂಗಡಿಗಳು ಎಲ್ಲ ಥರ ವ್ಯವಹಾರ ಐತೆ ಅಲ್ಲಿ. ಸೊ ಗುರುವೇ ಬಂದ್ವಿ ತ್ರಿವೇಣಿ ರೋಡ್ ನೋಡಿ. ಎಲ್ಲ ಥರ ಅಂಗಡಿಗಳು ಐತೆ. ನಿಮ್ಮ ಗಿಡಿಫಿಕೇಷನ್ಸ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಗಡಿ. ಆಯ್ತಾ ಜಿಗ್ ನೋಡಿದೆ. ಅಯ್ಯಯ್ಯೋ ಹೆಲ್ಮೆಟೇ ಹಾಕೊಳ್ಳಲ್ಲ. ಎಲ್ಲಣ ಕುಡ್ಕೊಂಡು ಪಡ್ಕೊಂಡು ಆ ಕಡೆ ನಾವು ಗೊತ್ತಿರೋಣ. ನಾವು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಗಡಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್. ಗುರು ನಾನು ರಾತ್ರಿನೇ ಬರಬೇಕಾಯ್ತಪ್ಪ. ಸೊ ಇಲ್ಲಿ ನಾನು ಡಿಯೋ ತೊಗೊಂಡಿದ್ದಿಲ್ಲ. ಸೊ ಬನ್ನಿ ನೋಡೋಣ, ಕೇಳೋಣ ಎಷ್ಟು ಏನು ಪ್ರೈಸ್. ಅಕ್ಕ ಯಾವ ಕಡೆ ಹೋಗ್ತೀರಾ? ಇಂಡಿಕೇಟ್ರ್ ಹಾಕಕ್ಕ. ಇಂಡಿಕೇಟ್ರ್ ಹಾಕೊಳ್ಳಿ ಅಕ್ಕ. ಹಂಗೆ
ನೀವು ಹಂಗೆ ನುಗ್ತಾ ಇದ್ರೆ ನನಗೇನು ಗೊತ್ತಾಗುತ್ತೆ. ನೀವು ಲೆಫ್ಟ್ ಹೋಯ್ತೀರಾ, ರೈಟ್ ಹೋಯ್ತೀರಾ, ಸ್ಟ್ರೈಟ್ ಹೋಯ್ತೀರಾ, ಆಕಾಶಕ್ಕೆ ಹೋಗ್ತೀರಾ. ಇಲ್ಲಿಂದನೇ ಅಂಗಡಿ ಸ್ಟಾರ್ಟು. ಅಲ್ಲೊಂದು 2 ಅಂಗಡಿ ಹಿಂದೆ ಹೋಯ್ತು. ಸೊ ಮುಂದೆ ಒಂದು ಅಂಗಡಿ ಇದೆ, ಬನ್ನಿ ಅಲ್ಲಿ ನೋಡೋಣ. ಅಮ್ಮ ತಾಯಿಯೇ, ಯಾಕೆ ಮಧ್ಯದ ರೋಡಲ್ಲಿ ಈ ಥರ ನಡೀತಾ ಇದೆಯಾ ನೀನು? ಥ್ಯಾಂಕ್ಸ್. ಇಲ್ಲೊಂದು ಅಂಗಡಿ, ಚಿಕ್ಕ ಚಿಕ್ಕ ಅಂಗಡಿಗಳು ಬೇಜಾನಿದಾವೆ ಗುರು. ನಿಮಗೇನಾದರೂ ಬೇಕಾದರೆ ಸೊ ಬನ್ನಿ, ಇಲ್ಲೂ ಐತೆ ಅಂಗಡಿ. ಇಲ್ಲಿ R15ಗಳು ಜಾಸ್ತಿ ಕಾಣಿಸ್ಕೊತಾವೆ, ಅದಕ್ಕೆ ನೋಡೋಣ. R1 ಸೊ ಇಲ್ಲಿ ಅಂಗಡಿಗಳಿದ್ದಾವೆ, ಒಂದು ಸ್ವಲ್ಪ ನೋಡ್ಕೊಂಬರೋಣ ಇರ್ರಿ. ಯಾರೋ ಫಾರಿನರು ರ್ಯಾಪಿಡ ಗಿಪ್ಪಿಡ ಬುಕ್ ಮಾಡವ್ರೆ. ಓ ಪೊಲೀಸ್ ಬೇರೆ ಬತ್ತು, ನೀವು ನೋ ಪಾರ್ಕಿಂಗ್ ಇಲ್ಲಿ ಹಾಕಿದ್ರೆ ಗಾಡಿ ಗಿಡಿ ತಗೊಂಡು ಹೋಗಿಗೋ ನಮ್ಮಲ್ಲಿ. ಸೊ ಇಲ್ಲ R15 ಒಂದು V3 ಇಲ್ಲೇ ಕಾಣ್ತೈತೆ. ಸೊ ಹೋಗೋಣ, ಕೇಳ್ಕೊಂಬರೋಣ, ನೋಡೋಣ ಏನಂತ ರೇಟ್ಗಳು. ಸಾಗರ್ ಆಟೋ ಕನ್ಸಲ್ಟೆನ್ಸಿ. ಸೊ ನೋಡೋಣ ಬನ್ನಿ ಏನು ಕತೆಗಳು ಅಂತ. ಪೊಲೀಸವ್ನು ಬೇರೆ ಹೋದ, ನಂಗೆ ಭಯ ಆಗ್ತೈತೆ. ಗಾಡಿ ಇಲ್ಲಿ ನಿಲ್ಸಿದ್ದೀನಿ, ನೋ ಪಾರ್ಕಿಂಗು. ನೋ ಪಾರ್ಕಿಂಗ್ ಏನು ಇಲ್ಲೆಲ್ಲ ಎಲ್ಲ ಪಾರ್ಕಿಂಗೇ ಇರೋದು. ಸೊ ಸ್ಪ್ಲೆಂಡ್ರು, ಪ್ರೋ ಮ್ಯಾಕ್ಸು, ಒಂದು R15 ಕೇಳೋಣ ಅಂತ ನನ್ನ ವಿಚಾರ. RS ಗಿರೆಸ್ ಎಲ್ಲ ಇಕ್ಕವ್ರೆ ಎಲ್ಲಪ್ಪ. ಒಂದು ಎಕ್ಸ್ಪ್ರೆಸ್ ಬೇರೆ ಇಕ್ಕವ್ರೆ. ನಾನೊಂದು R15 ಡೀಟೇಲ್ಸ್ ಕೇಳ್ಬಿಟ್ಬಿಡ್ತೀನಿ, ನೋಡೋಣ. ಹಾಂ R15 ಇದೆಯಾ ಅಣ್ಣ? R15 ಹ್ಞೂ V3 ಇದು ಎಮ್ ಇಲ್ವಾ? R15 V3 ಏನು ಪ್ರೈಸ್? ಲೋನ್ ಎಲ್ಲ ಆಗುತ್ತಾ? ಲೋನ್ ಆಗುತ್ತಾ? ಅಂದರೆ ಸಿವಿಲ್ ಸ್ಕೋರ್ ಆಗಲೇ ಒಂದು ಗಾಡಿದು ಲೋನ್ ಓಡ್ತಾ ಐತೆ, ಸರಿನಾ? ಇನ್ನೊಂದು ಅವರೇನಾ ಆಗುತ್ತಾ ಒಟ್ಟಿನಾಗೆ? ನಮ್ಮದು ಗೊತ್ತಿಲ್ಲ, ನಮ್ಮ ಅಣ್ಣನ ಅಕೌಂಟಲ್ಲ ಇಸ್ಕೊಳೋದು. ಕ್ಯಾಮ್ರಾ ಅದು ಎಲ್ಲ ಆಗುತ್ತಣ್ಣ. ಅದೊಂದೇ ನಾವು V3 ಇರೋದು. ಎಷ್ಟು ಸಾವಿರ ಕಿಲೋಮೀಟ್ರ್ ಓಡಿದೆ ಅದು? ಹೋಗೋಕ್ಕೆ ಆಗಲ್ವಲ್ಲ. ಎಲ್ಲ ಥರ ಗಾಡಿನೂ ಸಿಗುತ್ತೆ ಇಲ್ಲಿ. ನಾನು ಬಂದಿರೋದು ಮೇನ್ R15. ಸೊ ಯಾವ್ದು ತೊಗೊಳೋಣ ಗೊತ್ತಾಗ್ತಿಲ್ಲ ನನಗೆ. R15 ತೊಗೊಬೇಕು, ಯಾಕಂದರೆ ಸ್ಪೋರ್ಟ್ಸ್ ಬೈಕ್ ಒಂಥರ ಇದು ಬಂದೈತೆ. $17,000 ಅಷ್ಟೇನಾ? ಇದೇನು ವ್ಯಾರಂಟಿ ಗಿರಂಟಿ ಏನಾದರೂ ಇದೆಯಾ ಅಣ್ಣ? ವ್ಯಾರಂಟಿ ಏನಿಲ್ಲ ಸರ್, ಡೌಟ್ ಮೆಕ್ಯಾನಿಕ್ ತೊಗೊಂಬಂದ್ಬಿಡಿ. ಗಾಡಿ ತರಿಸ್ಕೊಂಡು ಮೆಕ್ಯಾನಿಕ್ ಕೂಡ ಇಲ್ಲೇ ಬರೋದು ಮೆಕ್ಯಾನಿಕ್. ಸೊ ಚೆನ್ನಾಗಿದೆ, ಪರವಾಗಿಲ್ಲ. ಕಡಿಮೆ ಏನಾಗಲ್ವಣ್ಣ ಅದು? ಅಂದರೆ ಡೌನ್ ಪೇಮೆಂಟ್ ಒಂದು ಮಿನಿಮಮ್ ಎಷ್ಟಾಗುತ್ತೆ? ಸೊ RC ಗಿರ್ಸಿ ಎಲ್ಲ ಇದೆ. $80,000 ಲೋನ್ ಆಗುತ್ತಾ? ಮಿಕ್ಕಿದ ಡೌನ್ ಪೇಮೆಂಟು ಅಂದರೆ ಸಿವಿಲ್ ಒಂದು 700-750 ಇದ್ರೆ ಆಗುತ್ತಲ್ಲ? 650 ಅಬೋ ಇದ್ರೆ ಆಗುತ್ತಾ? ಅಡಿಷ್ನಲ್ ಚಾರ್ಜಸ್ ಆಡಾಗುತ್ತೆ. ಹಾಂ, ಟೋಟಲ್ ಒಂದು 1.5 60,000. ಸೊ ಎಲ್ಲ ಇದೆ. ಅದು ಚೆನ್ನಾಗೈತೆ ಗಾಡಿ. V3 R15 V3 ABS ಅಂದರೆ ಚೆನ್ನಾಗಿರುತ್ತೆ. ಅವ್ರ ಟೈರ್ಗಳು ಪರವಾಗಿಲ್ಲ, ಹೊಸದಾಗಿ ಐತೆ. ಎಲ್ಲ ಥರ ಬುಲೆಟ್ ಎಲ್ಲ ಸಿಗೋದು. ಅದು ನಂಗೆ ಅದು ಆ್ಯಕ್ಚುಲಿ ಬುಲೆಟ್ ಎಲ್ಲ ಇಷ್ಟ ಇಲ್ಲ. ನಂಗೆ ತೊಗೊಬೇಕಾಗಿರೋದು, ನನ್ನ ಪ್ಲ್ಯಾನ್ ಇರೋದು ಅದೇ. ಅಂದರೆ
ಇದು ತೊಗೊಬೇಕಂತ R15 ನೋಡಿ ಎಲ್ಲ ಥರ ಗಾಡಿ ಇದೆ. ನಾನು ಬರೀ ನೋಡೋಕೆ ಬಂದಿದ್ದು. ನಿಮಗೇನೋ ಡೀಟೇಲ್ ವೀಡಿಯೋ ಬೇಕಂದರೆ ಹೇಳಿ, ಕಾಂಟ್ಯಾಕ್ಟ್ ಇವ್ರ ಹತ್ರ ಮಾತಾಡ್ಕೊಂಡು ಒಂದು ಡೀಟೇಲ್ ವೀಡಿಯೋ ಮಾಡಿಕೊಡ್ತೀನಿ. ಸೊ ಸದ್ಯಕ್ಕೆ ನಾನು ನೋಡೋಕೆ ಬಂದಿದ್ದು ಇವಾಗ R15 ಸಾಗರ್ ಆಟೋ ಕನ್ಸಲ್ಟೆನ್ಸಿಲಿ ತ್ರಿವೇಣಿ ರೋಡು. ಸೊ ಇಲ್ಲೇ ಒಂದು ನೋಡಿದ್ವಿ 145 ನಂಗೆ ಗೊತ್ತಿರೋಂಗೆ ಏನೋ ಜಾಸ್ತಿ ಹೇಳ್ತವ್ರೆ V3ಗೆಲ್ಲ. ಅದು ಸೆಕೆಂಡ್ಸ್ಗೆ 17,000 ಓಡೈತೆ. ಅದೆಲ್ಲ ನಂಗೆ ಗೊತ್ತಿರೋ ಅದೇ ಹೇಳ್ತಿಲ್ವಾ, ಒಂದು ಸ್ವಲ್ಪ ಜಾಸ್ತಿ ಆಯಿತು ಪ್ರೈಸು. ಸೊ ಬೇರೆ ಕಡೆನೂ ವಿಚಾರಿಸ್ಬಿಟ್ಟು ಅದು ನೋಡೋಣ, ಏನಾದರೂ ಕಡಿಮೆ ಇನ್ನೂ ಆದರೆ ಎತ್ತಾಕೋಬಿಡೋಣ ಗಾಡಿನ. ಸೊ ಬನ್ನಿ, ಹಿಂಗೆ BL ಕಡೆ ಇನ್ನೊಂದು ಅಂಗಡಿ ಇದೆ ಅನ್ಕೊತೀನಿ, ಆ ಕಡೆನೇ. ಸೊ ಅದೇ ಗುರು, ಏನಂದರೆ ಸೆಕೆಂಡ್ಸಲ್ಲಿ ತಗೊಳಕ್ಕೆ ಏನಂದರೆ ನಾನು ಎಲ್ಲರ ಬಗ್ಗೆನೂ ಹೇಳ್ತಿಲ್ಲ. ಒಂದೊಂದು ಕಡೆ ಏನಂದರೆ ಮೀಟರ್ ಟ್ಯಾಂಪ್ರಿಂಗು ಅದು ಇದು ಚೆನ್ನಾಗಿ ಮಾಡಿರ್ತಾರೆ. ಅದಕ್ಕೆ ಭಯ ತಗೊಳಕ್ಕೆ. ಏನಂದರೆ ಗೊತ್ತಿರೋ ಮೆಕ್ಯಾನಿಕ್ ಕರ್ಕೊಂಬಂದು ಅವ್ರನ್ನ ತೋರಿಸ್ಬಿಟ್ಟು ಮೀಟರ್ ಟ್ಯಾಂಪ್ರಿಂಗ್ ಇರಲಿ, ಅದು ಬೇರೆ ವಿಷಯ. ನಮಗೆ ಬಂದು ಒಂದು ಜೆನ್ಯೂನ್ ಆಗಿರಬೇಕು. ಏನೋ ಪಾರ್ಟ್ಸ್ಗಳು ಬಂದು ಲೋಕಲ್ ತೆಗ್ದು ಅದು ಒರಿಜಿನಲ್ ತೆಗ್ದು ಲೋಕಲ್ ಹಾಕಿ, ಇಲ್ಲ ಆಕ್ಸಿಡೆಂಟಲ್ ಗಾಡಿ ಸರಿ ಮಾಡೋದು, ಆ ಥರ ಏನಾದರೂ ಇದ್ದರೆ ಅಂಥವೆಲ್ಲ ಮಾಡ್ತಾರೆ. ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ರು ಮಾಡ್ತಾರೆ, ಅದು ಗೊತ್ತಾಗಲ್ಲ. ಸೊ ನಾನು ಅದನ್ನೇ ಹೇಳ್ತಾ ಇರೋದು. ನೋಡೋಣ ಯಾವುದು ನನಗೆ ಆಗಿರೋದು ಇಷ್ಟ ಅಂದರೆ ಇದೇನೆ. ಸೊ ಅಲ್ಲೂ ಲೋನ್ಗಿನೆಲ್ಲ ಎಲ್ಲ ಕಡೆನೂ ಆಗುತ್ತೆ. ಸೊ 80,000 ಏನು ಕೇಳಿದ್ರು, 80,000 ಡೌನ್ ಪೇಮೆಂಟ್ ಕೇಳಿದ್ರು. 80 ಅಲ್ಲ 60. ಇನ್ನು 80,000 ಗಂಟ ಲೋನ್ ಆಗುತ್ತೆ ಅಂತ ಹೇಳಿದ್ರು. ಅದು ಸಿವಿಲ್ ಸ್ಕೋರ್ 650 ಅಬೋವ್ ಇದ್ದರೆ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಏನು ಯೋಚನೆ ಅಂದರೆ ತೊಗೊಂಬಿಡೋಣ R15. ನನ್ನ